ಜೀವನಾಡಿ ಭದ್ರಾ ಜಲಾಶಯವಾಗಿದ್ದು ಈ ಜಲಾಶಯ ಇದೀಗ ಭರ್ತಿಯಾಗಿದೆ. ಈ ಹಿನ್ನೆಲೆ ಜಲಾಶಯಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಬಾಗಿನವನ್ನ ಅರ್ಪಣೆ ಮಾಡಲಾಯಿತು. ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾದ HR ಬಸವರಾಜಪ್ಪನವರ ನೇತೃತ್ವದಲ್ಲಿ ಬಾಗಿನ ಸಮರ್ಪಣೆಯನ್ನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಬಸವರಾಜಪ್ಪನವರು, ಪ್ರಕೃತಿಯ ದಯೆಯಿಂದ ಈ ವರ್ಷ ಅಣೆಕಟ್ಟು ತುಂಬಿದೆ. ಈಗ ಸಂಗ್ರಹಣೆಯಾಗಿರುವ ನೀರನ್ನ ಎಲ್ಲರೂ ವ್ಯರ್ಥವಾಗದಂತೆ ಎಚ್ಚರ ವಹಿಸಿ ರೈತರು ಸದ್ಬಳಕೆ ಮಾಡಿಕೊಂಡ್ರೆ ಈ ಬೆಳೆ ಮತ್ತು ಬೇಸಿಗೆ ಬೆಳೆಯನ್ನ ಬೆಳೆಯಬಹುದು. ಅಚ್ಚುಕಟ್ಟು ಕೊನೆಯ ಭಾಗದ ರೈತರಿಗೆ 2 ಬೆಳೆ ಬೆಳೆಯೋದಕ್ಕೆ ಸಾಧ್ಯವಾಗಿಲ್ಲ. ಈ ವರ್ಷವಾದರೂ ಅವರು ಬೆಳೆ ಬೆಳೆಯೋದಕ್ಕೆ ಮೇಲ್ಭಾಗದ ರೈತರು ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿದ್ರು. ಈ ಬಾರಿ ಸಾಗರದಲ್ಲಿ ನಿರಂತರವಾಗಿ ಮಳೆ ಸುರಿದಿದ್ದರಿಂದ ರಸ್ತೆ ಚರಂಡಿ ಕೊಚ್ಚಿ ಹೋಗಿರುವ ಘಟನೆ ನಡೆದಿದೆ. ಈ ಸಂದರ್ಭದಲ್ಲಿ 60 ವರ್ಷದ ಶಂಕರಪ್ಪ ಎನ್ನುವವರು ತಮ್ಮ ಸಾಮಾಜಿಕ ಕಳಕಳಿಯಿಂದ ಹುಷಾರಪ್ಪ ಯಾರು ಹೊಡೆಯರು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜನೋ ಸುಖಿನೋ ಭವಂತು. ಹಿಂದೆ ಹಿಂದೆ ಮುಂದಿರೋರು ಹಿಂದೆ ಬರ್ರೆ. ಅದೇ ಮುಂದೆ ಹೋಗಿ ಬಿಡ್ರಿ, ನೀವು ಬರ್ರಿ ಮುಂದಕ್ಕೆ ಬರ್ರಿ, ಹಂಗೆ ಬರ್ರಿ, ಹಂಗೆ ಇಟ್ಕೊಂಡ್ ಬರ್ರಿ. ಅಣ್ಣ ಮೊಬೈಲ್ ಯಾ ಜನಮ ಪಾರ್ವತಿ ಪತಿ ಹರ ಹರ ಮಹಾದೇವ, ಯಾ ಜನಮ ಪಾರ್ವತಿ ಪತಿ ಹರ ಹರ ಮಹಾದೇವ. ಯಾ ಜನಮ ಪಾರ್ವತಿ ಪತಿ ಹರ ಹರ ಮಹಾದೇವ, ಯಾ ಜನಮ ಪಾರ್ವತಿ ಪತಿ ಹರ ಹರ ಮಹಾದೇವ. ಭದ್ರಾ ಜಲಾಶಯ ಈ ಬಾರಿ ಭರ್ತಿಯಾಗಿದೆ. 186 ಅಡಿ ಗರಿಷ್ಠ ಸಾಮರ್ಥ್ಯವನ್ನು ಹೊಂದಿರುವಂತಹ ಜಲಾಶಯದಲ್ಲಿ ಸದ್ಯ 180 ಅಡಿ ನೀರು ಸಂಗ್ರಹವಾಗಿದೆ. ಆದರೆ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿದಿದ್ದರಿಂದ ಜಲಾಶಯದ ಮಟ್ಟ 183 ಅಡಿಗೆ ಹೋಗ್ತಾ ಇದ್ದಂತೆ ಜಲಾಶಯದ 4 ಕ್ರಸ್ಟ್ ಗೇಟ್ಗಳ ಮುಖಾಂತರ ಭಾರಿ ಪ್ರಮಾಣದಲ್ಲಿ ನೀರನ್ನು ಹೊರಬಿಡಲಾಗಿತ್ತು. ಆ ಹಿನ್ನೆಲೆಯಲ್ಲಿ ಇದೀಗ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಭದ್ರಾ ಜಲಾಶಯಕ್ಕೆ ಬಾಗಿನವನ್ನ ಅರ್ಪಣೆ ಮಾಡಲಾಗಿದೆ. ಭದ್ರಾ ಜಲಾಶಯವನ್ನ ರೈತರ ಜೀವನಾಡಿ ಅಂತಾನೆ ಕರೀತಾರೆ. ಯಾಕಂದ್ರೆ ಸರಿಸುಮಾರು 9 ರಿಂದ 10 ಜಿಲ್ಲೆಗಳ ರೈತರಿಗೆ ನೀರನ್ನು ಉಣಿಸುವಂತ ಜಲಾಶಯ. ಆ ಹಿನ್ನೆಲೆಯಲ್ಲಿ ರೈತರಿಗೆ ಬಹಳ ಮುಖ್ಯವಾಗಿ ಬೇಕಾಗಿರುವಂತಹ ಜಲಾಶಯ. ಈ ಜಲಾಶಯ ಕಳೆದ ವರ್ಷ ಭರ್ತಿಯಾಗದೆ ಸಾಕಷ್ಟು ಪ್ರಮಾಣದಲ್ಲಿ ಸಂಕಷ್ಟ ಎದುರಾಗಿತ್ತು. ಆದ್ರೆ ಈ ವರ್ಷ ಭರ್ತಿಯಾಗಿರೋದ್ರಿಂದ ರೈತರಲ್ಲೂ ಕೂಡ ಸಂತಸ ವ್ಯಕ್ತವಾಗಿದೆ. ಆ ಹಿನ್ನೆಲೆಯಲ್ಲಿ ಭದ್ರಾ ಜಲಾಶಯಕ್ಕೆ ಬಾಗಿನವನ್ನ ಅರ್ಪಣೆ ಮಾಡಲಾಯಿತು. ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾದ HR ಬಸವರಾಜಪ್ಪನವರ ನೇತೃತ್ವದಲ್ಲಿ ಬಾಗಿನವನ್ನ ಅರ್ಪಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದಂತ HR ಬಸವರಾಜಪ್ಪನವರು, ಜಲಾಶಯದಲ್ಲಿ ಲೀಕೇಜ್ ಆಗ್ತಾ ಇರೋದನ್ನ ತಡಿಬೇಕು, ಜೊತೆಗೆ ಕೆಳಭಾಗದಲ್ಲಿರುವಂತಹ ರೈತರಿಗೂ ಕೂಡ ಭತ್ತ ಬೆಳೆಯೋದಕ್ಕೆ, ಅಡಿಕೆ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊಂಡ್ರು. ಅಂತಂದ್ರೆ ಕೆಲವು ಪ್ರದೇಶದಲ್ಲಿ ಎಲ್ಲ ಕಪ್ಪು ಶಿಲೆ ಕಲ್ಲಿದ್ದಾವೆ. ಕೆಲವು ಪ್ರದೇಶದಲ್ಲಿ ಇವತ್ತು ನಮ್ಮ ಕೈಮರ ದಾಟಿಬಿಟ್ರೆ, ನಮ್ಮ ನಾಲ 22ನೇ ಡಿಸ್ಟ್ರಿಬ್ಯೂಟರಿ ದಾಟಿಬಿಟ್ರೆ ಅರತೊಳ್ಳು, ಕಲ್ಲಿಯಾಳು, ಅರಕೆರೆ, ಬರಬಿಳ್ಚಿ, ಕೂಡ್ಲಿಗೆರೆ ಈ ಭಾಗ ಈ ಕಡೆ ಮೇಲಕ್ಕೆ ಬಂದರೆ ಒಂದು ಹನಿ ನೀರು ಬಿಡಲ್ಲ. ಯಾವುದು ಈಗ ಅವ್ರು ಹಾನೋ ಮಾಡಿ ಹಾಕ್ಬಿಟ್ಟಿದ್ದಾರೆ. ಅದೇನು ಗೊತ್ತಿದ್ದೋ ಗೊತ್ತಿಲ್ಲದೆ ಏನಲ್ಲ, ನಾಲ ಯಾವತ್ತು ತುಂಬಿರ್ತತೆ, 2 ಬೆಳೆ ನೀರು ಹಾಕತ್ತೆ, ತೋಟಕ್ಕೆ ನಮಗೆ ನೀರು ಹಾಕತ್ತೆ ಅಂತ ಹಾಕ್ಬಿಟ್ರು. ಈಗ ಹಾಕಿ ಆದ್ಮೇಲೆ ನಾವು ಮಗ ಬೆಳೆದು ಬಿಟ್ಟಿದ್ದಾನೆ, ಮಗ ಹುಟ್ಟದೆ ಹೋದ್ರೆ ಅದು ಬೇರೆ ಪರಿಸ್ಥಿತಿ. ಮಗ ಹುಟ್ಟಿದ ಮೇಲೆ ನಾವು ಕೊಲೆ ಮಾಡೋಕ್ಕಾಗಲ್ಲ. ಅಷ್ಟು ದೊಡ್ಡಕ್ಕೆ
ಪ್ರಾಯಕ್ಕೆ ಬಂದಂತ ಮಕ್ಕಳನ್ನ ಕೈ ಮಾಡ್ತಾ ಯಾರಿಗಾರುವ, ಹಂಗಾಗಿ ಅವ್ರಿಗೂ ಕೂಡ ನಾವು ನೀರು ಕೊಡ್ತಕ್ಕಂಥದ್ದು ಇದೆ. ಗೊತ್ತಾಯ್ತಾ? ಇಲ್ಲಿ ಒಂದು ಭಾಗದಾಗೆ ನಾವು ಭತ್ತ ಬೆಳ್ಕೊಂತೀವಿ, ತೋಟಕ್ಕಿಲ್ಲ ಅಂತಾರೆ. ಇಲ್ಲಿ ಭತ್ತಕ್ಕೂ ಇಲ್ಲ, ಅರೆ ನೀರಾವರಿ ಬೆಳೆಗಿರೋದು ಇದು. ಭತ್ತಕ್ಕಿಂತ ಕಡಿಮೆ ನೀರು ತಗೊಳ್ತದೆ. ಇವತ್ತು ಭತ್ತ ಬೆಳೀತಕ್ಕಂಥವ್ರು ಕಡಿಮೆ ನೀರನ್ನ ಬಳಸಿ ಭತ್ತ ಬೆಳೆಯತಕ್ಕಂಥದನ್ನ ಮಾಡಬೇಕು. ಇವತ್ತು ನೀರು ನಿಲ್ಲಿಸಿ ಭತ್ತ ಬೆಳೆಯೋದು 1 kg ಅಕ್ಕಿಗೆ 5,000 ಲೀಟರ್ ಬೇಕಾಗುತ್ತೆ. ವಿಜ್ಞಾನಿಗಳ ಪ್ರಕಾರ 5,000 ಲೀಟರ್ 1 kg ಅಕ್ಕಿ ಬೆಳಿಬೇಕಾರೆ ಅದೇ ನಾವು ಬಿತ್ತನೆ ಭತ್ತ ಮಾಡಿದ್ರೆ, ಒಣ ಭತ್ತ ಮಾಡಿದ್ರೆ 1,200 ಲೀಟರ್ ಸಾಕು. ಅಂದ್ರೆ ಅದರ ಅರ್ಥ ಇವತ್ತು ನಮ್ಮ ನೀರಿನಲ್ಲಿ 4 ಪಟ್ಟು ಭತ್ತ ಬೆಳಿಬಹುದು ನಾವು ಒಣಭೂಮಿ ಮಾಡಿದ್ರೆ. ಇಲ್ಲ ಅಂತ ಅಂದ್ರೆ ಬೆಳೆ ಬೆಳೆಯಕ್ಕೆ ಸಾಕು ಆಗಲ್ಲ, ತೋಟವನ್ನು ಮಾಡೋಕ್ಕಾಗಲ್ಲ. ಇವತ್ತು ದಾವಣಗೆರೆ ಭಾಗದಲ್ಲಿ ಬಹಳಷ್ಟು ಜನ ಬಿತ್ತನೆ ಭತ್ತ ಮಾಡ್ತಾ ಇದ್ದಾರೆ. ನೀರಿನ ಇದನ್ನು ಕಂಡು ಸಿರಿಗೆರೆ ತಲಬಾಡು ಜಗದ್ಗುಳವರು ಬಿತ್ತನೆ ಭತ್ತ ಪ್ರಾತ್ಯಕ್ಷತೆ ಮಾಡಿದ್ದಾರೆ. ಈ ನೀರಿನ ಗದ್ದಲ ಹೋತವ್ರ ಹತ್ರನ ನ್ಯಾಯಪೀಠಕ್ಕೆ, ಶಿವಮೊಗ್ಗದವರು ದಾವಣಗೆರೆರು ಅಂತ ನನ್ನೂ ಕರೆದಿದ್ರು. ನಾನು ಹೋಗಿದ್ದೆ, ನಾನು ಅಂಕಿಅಂಶ ಹೇಳಿದೆ 5,000 ಲೀಟರ್ ಬೇಕು, ಇದಕ್ಕೆ 1,200 ಲೀಟರ್ ಬೇಕು ಅಂತ. ನಾವೇ ಮಾಡಿಸ್ತೀವಿ ಅಂತ ಚಾಂಪಿಯನ್ನಲ್ಲಿ ಅವರು ಬಿತ್ತನೆ ಭತ್ತ ಮಾಡಿದ್ದಾರೆ. ಅದಾದಮೇಲೆ ಸಂಪೂರ್ಣ ದಾವಣಗೆರೆ ತಾಲೂಕಿನವರು ಕೂಡ ಮೊನ್ನೆ ಮೀಟಿಂಗ್ನ ಬಂದಾಗ ಹೇಳಿದ್ರು, ಜೆಡಿ ಸುಮಾರು ಭತ್ತ ಮಾಡಿದ್ದಾರೆ, ಅಲ್ಲೂ ಕೂಡ ಬಿತ್ತನೆ ಭತ್ತ ಮಾಡಿದ್ದಾರೆ. ಆದ್ದರಿಂದ ನೀರಿಗೆ ಅನುಗುಣವಾಗಿ ಬೆಳೆ ಪದ್ಧತಿಯನ್ನು ಮಾಡ್ತಕ್ಕಂಥದ್ದನ್ನು ನಾವು ಮಾಡೋಕ್ಕಾಗತ್ತೆ. ಅದನ್ನು ಮಾಡ್ಕೊಳ್ಳೋಣ. ಯಾವುದೇ ಕಾರಣಕ್ಕೂ ಕೂಡ ನೀರು ಬೋರ್ ಮಾಡ್ತಕ್ಕಂಥದ್ದು ಬೇಡ. ನಾವು ನೀರನ್ನು ಬಹಳ ಮಿತವಾಗಿ ಬಳಕೆ ಮಾಡೋಣ. ನೀರು ಲಿಂಗಳ್ಳಿ ಹತ್ರ ಎಲ್ಲೆಲ್ಲಿ ನೀರು ಹರಿತಾ ಇದೆ ಕಾಲೇದಾಗೆ, ಆ ನೀರು ಹರಿಯೋದನ್ನೆಲ್ಲ ಟ್ಯಾಂಕ್ನಾಗೆ 15, 18, 20 ಸಾವಿರ ರೂಪಾಯಿ ದುಡ್ಡು ಕೊಟ್ಟು ಬಾಡಿಗೆ ಟ್ಯಾಂಕರ್ ಮಾಡಿದ್ರು. ಸ್ವಂತ ಟ್ಯಾಂಕರ್ ಮಾಡಿ ನೀರು ಓಡಿಸ್ಕೊಂಡು ಕೆಲವು ತೋಟಗಳನ್ನ ಉಳಿಸ್ಕೊಂಡ್ರು, ಕೆಲವು ತೋಟಗಳನ್ನ ಉಳಿಸಕ್ ಸಾಧ್ಯ ಆಗಲೇ ಇಲ್ಲ, ಒಣಕೊಂಡೇ ಹೋದವು. ಈ ವರ್ಷ ಮುಂಗಾರು ಬೇಸಿಗೆಯಲ್ಲಿ ಏಪ್ರಿಲ್ ತಿಂಗಳಲ್ಲೇ ಮುಂಚಿತವಾಗಿ ನೀರು ಬಂದಿದ್ರಿಂದ ಅಷ್ಟೋ ಇಷ್ಟೋ ತೋಟಗಳು ಉಳಿದವು. ಹೋದ ವರ್ಷದಂಗೆ ಏನಾದ್ರು ಜೂನ್ ಜುಲೈಗೆ ಏನಾದ್ರು ಬಂದಿದ್ರೆ ಅರ್ಧ ಅಡಿಕೆ ತೋಟ ಇವತ್ತು ಕಡ್ದಾಕ್ತಕ್ಕಂಥ ಪರಿಸ್ಥಿತಿ ಬರ್ತಾ ಇತ್ತು. ನೀರಿಗೆ ನಮ್ಮ ಅಚ್ಚುಕಟ್ಟು ಭಾಗದ ನೀರಾವರಿಗೆ ನೀರಿನ ಮಹತ್ವ ನಿಮ್ಗಿಲ್ಲ. ನೀರನ್ನ ನಾವು ಬಹಳ ಬೋರ್ ಮಾಡ್ತೀವಿ. ನಮಗೆ ಎಷ್ಟು ಬೇಕೋ ಅಷ್ಟನ್ನ ನೀರನ್ನ ಬಿಟ್ಕೊಂಡು ಹೆಚ್ಚುವರಿಯಾಗಿ ವೇಸ್ಟ್ ಮಾಡ್ದಂಗೆ ನಾವು ಎಲ್ಲೆಲ್ಲಿ ತತ್ಕ್ಷಣ ಅಧಿಕಾರಿಗಳಿಗೆ ನಮ್ಮ ಗಮನಕ್ಕೆ ತಂದ್ರೆ ಎಲ್ಲಿ ಹೆಚ್ಚುವರಿ ನೀರು ಹೋಗ್ತಾ ಇದೆ, ಪೋಲಾಗ್ತಾ ಇದೆ, ಎಲ್ಲಿ ನೀರಿಲ್ಲ, ಎಲ್ಲಿ ಕೊನೆ ಭಾಗದ ರೈತರು ನೀರು ತಲುಪ್ತಾ ಇಲ್ಲ. ನಾವಿವತ್ತು ಕೊನೆ ಭಾಗದ ಎಲ್ಲ ರೈತರು ಕೂಡ ಯಾರೂ ವಂಚಿತರಾಗದಂಗೆ ಇವತ್ತು ಬೆಳೆ ಬೆಳಿಲಿಕ್ಕೆ ನಾವೆಲ್ಲರೂ ಕೂಡ ಹತ್ತಿರದವರು ಕೂಡ ಅವಕಾಶ ಮಾಡಿಕೊಡ್ಬೇಕು. ಇವತ್ತು ಸರ್ಕಾರ ಮೊನ್ನೆ ನೀರಾವರಿ ಸಲಹಾ ಸಮಿತಿ ಮೀಟಿಂಗ್ನಲ್ಲಿ ಉಸ್ತುವಾರಿ ಸಚಿವರು ಮಧು ಬಂಗಾರಪ್ಪನವರು ಎದುರುಗಡೆನೆ ಹೇಳಿದೆ, ನಿಮ್ಮ ಸಿಬ್ಬಂದಿ ಕೊರತೆ ಇದೆ, ಸೌಡಿಗಳು ಕೊರತೆ ಇದೆ, ಸೌಡಿಗಳಿಗೆ ನೀರು ಗಂಟೆಗಳಿಗೆ ನೀವು ಸಂಬಳನೇ ಕೊಟ್ಟಿಲ್ಲ, ಆದ್ರಿಂದ ಅವರು ಕೆಲಸ ಮಾಡ್ತಾ ಇಲ್ಲ. ತತ್ಕ್ಷಣದಿಂದ ನೀವು ಅವ್ರಿಗೆ ನೀರು ಕೊಡ್ತಕ್ಕಂಥ ಕೆಲಸ ಮಾಡಿ. ಆಮೇಲೆ ಇವತ್ತು ಕಾಲುವೆ ಕ್ಲೀನ್ ಮಾಡಲಿಕ್ಕೆ ಉದ್ಯೋಗ ಭರವಸೆ ಯೋಜನೆ ಒಳಗಡೆ NREG ಒಳಗಡೆ ಕೋಟ್ಯಾಂತರ ರೂಪಾಯಿ ಇವತ್ತು ಹಣ ಪಡಿತಾ ಇದೆ. PDOಗಳು ಮಾತು ಕೇಳ್ತಾ ಇಲ್ಲ. ಕೆಲವರು ಅಧಿಕಾರಿಗಳದ PDOಗಳಿಗೆ ಚಾಟಿ ಬೀಸ್ರಿ ಅಂತ ಹೇಳಿ 4 ಜಿಲ್ಲೆಯ ಜಿಲ್ಲಾಧಿಕಾರಿಗಳಿದ್ರು ಅವತ್ತು ICC ಮೀಟಿಂಗ್ನಲ್ಲಿ. ನಾನು ಮಾತಾಡಿದ ಮೇಲೆ ಉಸ್ತುವಾರಿ ಮಂತ್ರಿ ಮಧು ಬಂಗಾರಪ್ಪನವರು ಅಲ್ಲೇ ಜಿಲ್ಲಾಧಿಕಾರಿಗಳಿಗೆ ತಾಕೀತು